ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಏನು ಇಷ್ಟೊಂದು ಸ್ಯಾರೀಸ್ಗಳು ತಂದುಬಿಟ್ಟಿದ್ದೀನಿ ಅಂತ ನೋಡ್ತೀರಾ. ಇದೆಲ್ಲ ಸ್ಯಾರೀಸ್ ಬಂದ್ಬಿಟ್ಟು ನನಗೆ ನನ್ನ ಸಬ್ಸ್ಕ್ರೈಬರ್ಸು ಕೊರಿಯರ್ ಮಾಡಿರುವಂಥ ಸ್ಯಾರೀಸ್ಗಳು. ಸೊ ನೋಡಿ, ವೆರೈಟೀಸ್ ಸ್ಯಾರೀಸ್ಗಳನ್ನ ಮಾಡಿದ್ದಾರೆ. ಸೊ ಅವ್ರದ್ದು ಹೆಸರು ಹೇಳ್ತಿರೋ ಬಿಡ್ತಿರೋ, ಬಟ್ ಹೇಳಿ ಅಂತ ಹೇಳ್ಕೊಂಡಿದ್ದಾರೆ ಕೆಲವರು, ಕೆಲವರು ಬೇಡ. ಮತ್ತು ಕೆಲವರು ಇನ್ನೂ ಗಿಫ್ಟ್ಗಳು ಬಂದಿದೆ. ಗಿಫ್ಟ್ಗಳೆಲ್ಲನೂ ಗಿಫ್ಟ್ ಎಲ್ಲನೂ ಸೆಂಡ್ ಕಳಿಸಿದ್ದಾರೆ. ನನ್ನ ಬರ್ತ್ಡೇಸ್ಗೆ ಬಂದಿರೋವಂಥದ್ದು. ಪಾಪ ಅವರು ಅವಾಗ ಕಳಿಸಿದ್ದಾರೆ. ರಾಜಸ್ಥಾನದಿಂದನೂ ಬಂದಿದೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಯಾಕೆಂತ ಹೇಳಿದ್ರೆ ಈ ಒಂದು ಗಿಫ್ಟೆಲ್ಲ ನನಗೆ ಖುಷಿ ಅನಿಸುತ್ತೆ. ಅಮ್ಮ ಅಂದ್ಬಿಟ್ಟು ಕಳಿಸಿದ್ದಾರೆ. ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ಸೋ ಗ್ರೇಟ್ ನನಗಂತೂ. ಯಾಕೆಂದರೆ ತುಂಬ ದಿವಸದಿಂದ ನನಗೆ ಗಿಫ್ಟ್ ಯಾರು ಕಳಿಸಿಲ್ವಲ್ಲ ಅನ್ನೋದು ಒಂದು ಕೊರಗಿತ್ತು. ಸೊ ನನಗೆ ಗೊತ್ತಿಲ್ಲ, ಇದೆಲ್ಲ ಸರ್ಪ್ರೈಸು. ನನ್ನ ಮನೆ ಅಡ್ರೆಸ್ಸು ಫೋನ್ ಮಾಡಿ ಕೇಳಿದವ್ರಿಗೆ ಕೆಲವ್ರಿಗೆ ಹೇಳಿದ್ದೆ. ಸೊ ಅದು ಈ ಥರ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಬಂದೇನಂತ ಹೇಳಿದ್ರೆ, ನಾನು ತುಂಬ ಸ್ಯಾರೀಸ್ ಕಲೆಕ್ಷನ್ಸು ನನ್ನ ಹತ್ರ ಜಾಸ್ತಿ ಇದೆ. ನೋಡಿ, ಈ ಸ್ಯಾರೀಸ್ ಎಷ್ಟು ಚೆನ್ನಾಗಿದೆ ನೋಡಿ. ವಾವ್. ಯಾಕೆಂದರೆ ಈ ಕಲೆಕ್ಷನ್ನು ನನ್ನ ಹತ್ರ ಆಲ್ರೆಡಿ ಮೆಂತ್ಯ ಕಲರ್ ತುಂಬ ಇದೆ. ಒಂದು 4-5 ಮೆಂತ್ಯ ಕಲರಲ್ಲಿದೆ. ಸೊ ನಂಗೆ ತುಂಬ ಇಷ್ಟ ಆಯಿತು ಈ ಸ್ಯಾರಿ. ಇದು ಬಂದ್ಬಿಟ್ಟು ಮಧು ಅಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ಚನ್ನರಾಯಪಟ್ಟಣದವರು. ಇವ್ರು ಬಂದ್ಬಿಟ್ಟು ನನಗೆ ಇವರು ಸ್ಯಾರಿ ಡಿಸೈನಿಂಗ್ ಮಾಡ್ತಾರೆ. ಜೊತೆಗೆ ಬಂದ್ಬಿಟ್ಟು ಇವ್ರದ್ದೇ ಆದಂಥ ಒಂದು ಶಾಪ್ ಇಟ್ಕೊಂಡಿದ್ದಾರಂತೆ. ಸೊ ಅದಕ್ಕೋಸ್ಕರ ಇವ್ರು ನನಗೆ ಈ ಒಂದು ಸ್ಯಾರಿನ ಕಳಿಸ್ಕೊಟ್ಟಿದ್ದಾರೆ ನನ್ನ ಬರ್ತ್ಡೇಗೋಸ್ಕರ. ಥ್ಯಾಂಕ್ ಯು ಮಧುರೇ. ನನಗೆ ತುಂಬ ಖುಷಿ ಅನಿಸುತ್ತೆ ನಿಮ್ಮೊಂದು. ಯಾಕಂದರೆ ಈ ಸ್ಯಾರಿನ ಖಂಡಿತವಾಗ್ಲೂ ಹೊಲಿಸ್ಬಿಟ್ಟು ನಿಮ್ಮದೇ ಒಂದು ಸ್ಯಾರಿನ ಹಾಕ್ಕೊಂಡು ಒಂದು ಲಾಗ್ ಮಾಡ್ತೀನಿ ಖಂಡಿತವಾಗ್ಲೂ. ಥ್ಯಾಂಕ್ ಯು ಸೋ ಮಚ್. ನನಗೆ ಈ ಸ್ಯಾರಿ ತುಂಬ ಇಷ್ಟ ಆಯಿತು. ಮೆಂತ್ಯ ಕಲರ್ ಅಂದರೆ ತುಂಬ ಇಷ್ಟ ನನಗೆ. ಆಲ್ಮೋಸ್ಟು ಮೆಂತ್ಯ ಕಲರ್ ಸ್ಯಾರೀಸ್ಗಳು ನಾನು ತುಂಬ ಜಾಸ್ತಿ ಯೂಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನೆಕ್ಸ್ಟು ಇದೊಂದು. ಸೊ ನನಗೆ ಇದನ್ನು ಯಾವುದಕ್ಕೆ ಸೆಲೆಕ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ. ಈ ಸ್ಯಾರೀಸ್ ಅಂತೂ ಇದೊಂಥರ ಡಿಫ್ರೆಂಟ್ ಆಗಿದೆ. ಇದು ಪಾರ್ಟಿ ವೇರ್ಸ್ಗಳು ಅಂತ ಅನಿಸುತ್ತೆ. ಇದು ಬಂದು ಅರ್ಚನಾ. ಇವ್ರು ಬಂದು ತುಮಕೂರು. ಅರ್ಚನಾ ಅಂದ್ಬಿಟ್ಟು ತುಮಕೂರಿನವರು ಕಳಿಸಿರೋದು. ಚೆನ್ನಾಗಿದೆಯಲ್ಲ. ನನಗಿಲ್ಲ ಈ ಥರ ಸ್ಯಾರಿನೇ ಇಲ್ಲ. ನಾನು ಈ ಸ್ಯಾರಿನ ಯಾವಾಗ ಹುಡುಕ್ತೆ ಅಂತ ಹೇಳಿದ್ರೆ, ನಾನು ಇದ್ರದ್ದು ಲಾಗ್ ಮಾಡಿದೆ. ಅದು ನವರಾತ್ರಿ ಲಾಗಲ್ಲಿ ಈ ಒಂದು ಸ್ಯಾರಿ ಪರ್ಟಿಕ್ಯುಲರಾಗಿ ಒಂದು ದಿನ ಹುಡ್ಲೇಬೇಕು ನಾವು ಆ ನವರಾತ್ರಿಗಳಲ್ಲಿ. ಸೊ ಆ ಟೈಮಲ್ಲಿ ಹುಡುಕ್ತೆ ನನ್ನ ಹತ್ರ ಅಂತೂ ಈ ಸ್ಯಾರಿ ಕಲೆಕ್ಷನ್ ಇಲ್ಲ. ನನಗೆ ಈ ಓವರ್ ಪಿಂಕ್ ನಾನು ತಗೊಂಡೇ ಇಲ್ಲ ಈ ಥರ ಸ್ಯಾರೀಸ್ ಯಾವುದೂ ಒಂದೂ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದನ್ನು ನಂದು ಯಾವುದಾದ್ರು ಒಂದು ಬ್ಲಾಗ್ನಲ್ಲಿ ಖಂಡಿತವಾಗ್ಲೂ ಈ ಒಂದು ಸ್ಯಾರೀಸ್ನ ನಾನು ಖಂಡಿತ ಅಪ್ಲೋಡ್ ಮಾಡ್ತೀನಿ, ಮಿಸ್ ಮಾಡ್ದೇನೆ. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಎಲ್ಲ ನನಗೆ, ಯಾಕಂದರೆ ತುಂಬ ಗಿಫ್ಟ್ಗಳಿದೆ. ಅದೆಲ್ಲನೂ ಓದೋಕ್ಕಾಗಲ್ಲ. 170 ಗಿಫ್ಟ್ ಕಳಿಸಿದ್ದಾರೆ. 170 ಗಿಫ್ಟ್ನಲ್ಲಿ ಕೆಲವೊಂದು ಗಿಫ್ಟ್ಗಳೆಲ್ಲನೂ ಆಲ್ಮೋಸ್ಟು ಎಲ್ಲ ನಾನು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಆಗಲಿಲ್ಲ ನನಗೆ ಸ್ಯಾರಿ ಕಲೆಕ್ಷನ್ ತೋರಿಸೋಣ ಅಂತ ತೊಗೊಂಬಂದೆ. ಅದರಲ್ಲಿ ಈ ಸ್ಯಾರೀಸ್ಗಳು ತುಂಬ ಇಷ್ಟ ಆಯಿತು ನೋಡಿ. ಇದು ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇದು ಬಂದು ಹರಿಪ್ರಿಯಾ. ಇವ್ರು ಬಂದ್ಬಿಟ್ಟು ಹೊಸಕೋಟೆ ಹರಿಪ್ರಿಯಾ ಅವರೇ, ನಿಮ್ಮ ಸ್ಯಾರೀಸ್ ತುಂಬ ಚೆನ್ನಾಗಿದೆ.
ಅಮ್ಮ ಈ ಸ್ಯಾರೀಸ್ನ ದೇವಸ್ಥಾನಕ್ಕೆ ಉಡಿ ಅಂತ ಹೇಳಿದ್ದೀರಾ. ಖಂಡಿತವಾಗ್ಲೂ ನಿಮ್ಮ ಸ್ಯಾರೀಸ್ನ ಖಂಡಿತವಾಗ್ಲೂ ನಾನು ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಉಟ್ಕೊಂಡು ಹೋಗ್ತೀನಿ. ಸಾರಿ ನನ್ನ ಹಸ್ಬೆಂಡು. ಈ ಸ್ಯಾರೀಸ್ನ ನಾನು ದೇವಸ್ಥಾನಕ್ಕೆ ಉಡಿ ಅಂತ ಹೇಳಿದ್ದೀರಾ. ಖಂಡಿತವಾಗ್ಲೂ ಹರಿಪ್ರಿಯ ಅವರೇ ನಾನು ಉಡ್ತೀನಿ. ನಿಮಗೆ ಹಾಗೂ ಹೊಸಕೋಟೆಯಲ್ಲಿರೋಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಈ ಸ್ಯಾರೀಸ್ ನನಗೆ ಒಂಥರ ತುಂಬ ಫೇವ್ರೇಟ್. ಅಂದರೆ ಈ ಕಲರ್ ಎಲ್ಲ ಇಲ್ಲ ನನ್ನ ಹತ್ರ, ಖಂಡಿತ ಈ ಕಲರ್ಸ್ ಎಲ್ಲ ಇಲ್ಲ. ತುಂಬ ಖುಷಿ ಅನಿಸುತ್ತೆ. ಇದ್ರ ಜೊತೆಗೆ ಬಂದ್ಬಿಟ್ಟು ವಾವ್ ನೋಡಿ, ಈ ಒಂದು ನನಗೆ ಈ ಮ್ಯಾಚಿಂಗ್ ಸ್ಯಾರೀಸ್ ಇದೆಯಲ್ಲ, ಇದು ತುಂಬ ಖುಷಿ ಅನಿಸ್ತು ಈ ಸ್ಯಾರಿ ಅಂತೂ. ಯಾಕೆಂದರೆ ಈ ಸ್ಯಾರಿ ನನ್ನ ಹತ್ರ ನಿಜಕ್ಕೂ ಇಲ್ಲ, ಈ ಒಂದು ಪ್ಯಾಟ್ರನ್ ಸ್ಯಾರಿ. ಇವ್ರು ಬಂದ್ಬಿಟ್ಟು ಸುಮಾ ಅಂದ್ಬಿಟ್ಟು, ಇವ್ರು ಬಂದ್ಬಿಟ್ಟು ಬಿಜಾಪುರದವರು. ನನಗೆ ಬಿಜಾಪುರದಿಂದ ಯಾರು ಸಬ್ಸ್ಕ್ರೈಬರ್ಸು ಒಬ್ಬರು ಒಂದು 10-15 ಜನ ಮಾಡಿರ್ಬೋದು ಕಾಲು. ಸೊ ಥ್ಯಾಂಕ್ ಯು ಸುಮಾ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ಕೊಡೋದ್ರಿಂದ ಏನೂ ಬರಲ್ಲ. ನೀವು ನನ್ನ ಮೇಲೆ ಪ್ರೀತಿಯಿಂದ ತೋರಿಸ್ತಿರಲ್ಲ ಅಕ್ಕರೆ, ಅದೇ ನನಗೆ ಬೇಕಾಗಿರೋವಂಥದ್ದು. ನೋಡಿ, ನಾನಾಗಿರ್ತೀನಿ. ನನಗೆ ಯಾವುದೇ ಆಡಂಬರದ ಜೀವನ ಬೇಕಾಗಿಲ್ಲ. ನನಗೆ ದೇವರು ಎಲ್ಲ ಕೊಟ್ಟಿದ್ರು ನಾನು ಸಿಂಪಲಾಗೇ ಇರ್ತೀನಿ. ಯಾವತ್ತೂ ನನಗಿದೆ ಅಂತ ನಾನು ತೋರಿಸ್ಕೊಳ್ಳಲ್ಲ. ಮತ್ತು ನಾನು ಯಾವತ್ತೂ ನಾನು ದಾನ ಮಾಡಿದ್ರು, ನಾನು ಯಾರಿಗೆ ಏನೇ ಹೆಲ್ಪ್ ಮಾಡಿದ್ರು, ಅದು ಈ ಕೈಲಿ ಮಾಡಿದ್ದು ಈ ಕೈಗೆ ಗೊತ್ತೇ ಆಗಲ್ಲ. ನಾನು ಯಾವತ್ತೂ ಆ ವಿಡಿಯೋನೂ ಎಷ್ಟೋ ಸತಿ ಹಾಕಿ ಅಂತ ಎಷ್ಟೋ ಜನ ಹೇಳಿದ್ದಾರೆ. ಖಂಡಿತ ನಾನು ಹಾಕಿಲ್ಲ. ಇದೇ ಮಂಜು ಅವರು ಇದೇ ಒಂದು ನೆಕ್ಸ್ಟು ಭಾನುವಾರ, ಈ ಭಾನುವಾರ ಅಲ್ಲ, ನೆಕ್ಸ್ಟ್ ಭಾನುವಾರ ಹಬ್ಬ ಹತ್ತತ್ರ ಇದ್ದಂಗೆ ಅನ್ಸುತ್ತಾ ಹೇಳಿದ್ದಾರೆ. ಅವ್ರು ಬಂದು ಮಂಜು ಅವರು ಲಾಸ್ಟ್ ಟೈಮ್ ಬಂದು ನಾವೊಂದು ಸ್ಲಮ್ಗೆ 120 ಜನಕ್ಕೆ ನಾವು ಇದು ಮಾಡಿದ್ದು. ಸೊ ರೇಷನ್ ಕಿಟ್ ಕೊಟ್ಟಿದ್ದು. ಸೊ ಈ ಸತಿನೂ ಕೊಡಬೇಕು ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಅವರ ಒಂದು ದಾನ ಇದೆಯಲ್ಲ, ಅದು ತುಂಬ ಶ್ರೇಷ್ಠವಾದ್ದು. ಯಾಕಂದರೆ ಅವ್ರು ಒಂದು ಫೋಟೋ ತೆಗಿಯೋಕ್ಕೆ ಬಿಡಲ್ಲ, ಒಂದು ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಖಂಡಿತವಾಗ್ಲೂ ನೀವು ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ. ಆದರೆ ವೀಡಿಯೋಸ್ನ ಯಾವುದು ಮಾಡಬೇಡಿ, ಯಾರಿಗೂ ಹೇಳ್ಬೇಡಿ ಅಂತ ಹೇಳ್ತಾರೆ. ಸೊ ನಾನಂತೂ ಅದನ್ನು ಹೇಳ್ತೀನಿ, ಬಟ್ ವಿಡಿಯೋ ಮಾಡಲ್ಲ ಬಿಡಿ ಅಂತ ಹೇಳಿದ್ದೀನಿ. ಸೊ ಖಂಡಿತವಾಗ್ಲೂ ಸುಮಾ ಅವರೇ, ನಿಮಗೂ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂತೇಳಿದ್ರೆ ಈ ಸ್ಯಾರೀಸು ನನಗೆ ಬಂದಿರೋವಂಥದ್ದು, ನಾನು ಸ್ಯಾರೀಸ್ ಕಲೆಕ್ಷನ್ ಮಾತ್ರ ಹೇಳಿದ್ದೀನಿ. ಇನ್ನೂ ತುಂಬ ಐಟಮ್ಸ್ ಇದೆ. ಸೊ ನಾನು ಕೆಳಗಡೆ ಮನೇಲಿ ಇಟ್ಕೊಂಡಿದ್ದೀನಿ, ಅದನ್ನು ಒಂದಿನ ಲಾಗ್ ಮಾಡಿ ಹೇಳ್ತೀನಿ. ಯಾಕೆಂತೇಳಿದ್ರೆ ತುಂಬ ಇದಾಗೋಗುತ್ತೆ, ಲೆಂತಿ ವೀಡಿಯೋಸ್ಗಳಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಇದು ಮಾಡೋಕ್ಕಾಗಿಲ್ಲ. ಹಾಗೆಯೇ ಇಷ್ಟೊಂದು ನನಗೆ ಇದಲ್ಲದೆ ನನಗೆ ಚೂಡಿದಾರ ಮೆಟೀರಿಯಲ್ಸ್ಗಳು ಕಳಿಸ್ಕೊಟ್ಟಿದ್ದಾರೆ. ಕೆಲವೊಂದು ಕಂಪ್ನಿ ವೈಸಲ್ಲಿ ಕೊಟ್ಟಿದ್ದಾರೆ. ಸೊ ಅವ್ರದ್ದು ಪ್ರಮೋಷನ್ ಮಾಡಿ ಅಂದರು. ಸೊ ನಾನು ಯಾವುದು ಪ್ರಮೋಷನ್ ಮಾಡೇ ಇಲ್ಲ, ವೀಡಿಯೋಸ್ಗಳು ಯಾವುದು ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಪ್ರಮೋಷನ್ದೆಲ್ಲ ತುಂಬ ಜನ ಕೇಳ್ತಾರೆ ಪ್ರಮೋಷನ್ ಮಾಡಿ ಅಂತ. ಸೊ ನನಗೆ ಪ್ರಮೋಷನ್ನ ವೀಡಿಯೋಸ್ಗಳು ನನಗೆ ಇಷ್ಟ ಆಗಲ್ಲ. ಖಂಡಿತವಾಗ್ಲೂ ನನಗೆ ಯಾವುದೇ ಆದಾಯ ಬೇಡ, ನಾನು ಫ್ರೀಯಾಗಿ ಮಾಡಿಕೊಡ್ತೀನಿ ಪ್ರಮೋಷನ್ಸ್ನ. ಬೇಕಂದರೆ ಚೂಡಿದಾರ ಕೊಡ್ತಿದ್ದಾರೆ, ಚೂಡಿದಾರ್ ಪೀಸ್ಗಳು ಒಂದು 10-15 ಬಂದಿದೆ. ಸೊ ನನಗೆ ಅದು ಕಲೆಕ್ಷನ್ಸ್ ಎಲ್ಲನೂ ಒಂದು ಸತಿ ತೋರಿಸ್ತೀನಿ, ಚೆನ್ನಾಗಿದೆ. ಸೊ ನಾನು ಅವ್ರ ಬಗ್ಗೆನೂ ಹೇಳಬೇಕು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ ಬಗ್ಗೆ ಈ ಒಂದು ಇದನ್ನು ಬಿಟ್ಬಿಡೋಣ. ನೆಕ್ಸ್ಟ್ ಪಾರ್ಟ್ ನಾನು ಬಂದ್ಬಿಟ್ಟು ಇವತ್ತಿನ ಒಂದು ನನಗೆ ಡಿಸಪಾಯಿಂಟ್ ಆದಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾವು ನಮ್ಮ ಹೆಣ್ಣು ಮಕ್ಕಳನ್ನ, ಸಾರಿ ತುಂಬ ಸೆಕೆ ಆಗ್ತಾಯಿದೆ, ಸೊ ಅದಕ್ಕೆ ಸ್ಪೆಟ್ ಆಗ್ತಾಯಿದ್ದೀನಿ. ನಾನು ಬಂದ್ಬಿಟ್ಟು ಏನಂತ ಹೇಳಿದ್ರೆ, ನಾನು ಯಾವತ್ತೂ ಹೆಣ್ಮಕ್ಳ ಪರವಾಗೇ ಇರ್ತೀನಿ. ಹೆಣ್ಮಕ್ಳನ್ನ ನಾನು ಜಾಸ್ತಿ ತುಂಬ ಇಷ್ಟಪಡ್ತೀನಿ. ಖಂಡಿತ ಹೆಣ್ಮಕ್ಳು ಅಂತ ಹೇಳಿದ್ರೆ ಒಂದು ಗೌರವ ಇದೆ. ನಾನು ಒಂದು ಟ್ರಾನ್ಸ್ ವುಮೆನ್ ಆಗಿದ್ದರೂ, ನಾನೊಂದು ಮಂಗಳಮುಖಿ ಅಂತ ಗುರ್ತಿಸ್ಕೊಂಡ್ರು, ನಾನು ಒಂದು ಹೆಣ್ಮಕ್ಳನ್ನ ನಾನು ಅಷ್ಟೇ ಗೌರವಿಸ್ತೀನಿ. ಆದರೆ ಹೆಣ್ಮಕ್ಳಲ್ಲಿ, ಅದು ಈಗಿನ ಜನ್ರೇಷನಲ್ಲಿ 10-15
13 ವರ್ಷ, 14 ವರ್ಷ, 15 ವರ್ಷ ಆಗ್ತಾ ಇದ್ದಂಗೆ ಲವ್ಗಳು ಸ್ಟಾರ್ಟ್ ಆಗುತ್ತೆ. ಲವ್ವಿಂದ ಬೇರೆ ಥರ ಅಡ್ಡದಾರಿನ ಹಿಡಿಯುವಂಥ ಸನ್ನಿವೇಶಗಳು ಬರ್ತಾ ಇದೆ. ನನಗೆ ಬಂದಂಥ ಕಾಲ್ಸ್ಗಳಲ್ಲಿ ಲವ್ ಕೇಸ್ ತುಂಬ ಆಗಿತ್ತು. ನನಗೆ ಅದ್ರ ಬಗ್ಗೆ ನಾನು ಹೇಳಬೇಕು ಅಂತ ಎಲ್ಲೂ ಅನಿಸಿಲ್ಲ, ನನಗೆ ಅನಿಸ್ಲೇ ಇಲ್ಲ. ನಾನು ಇದನ್ನು ಹೇಳ್ಕೋಬೇಕಾ ಬೇಡವಾ ಅಂತ ಅನ್ನಿಸ್ಲಿಲ್ಲ. ಸೊ ನಾನು ಇದು ಒಂದು ಉದಾಹರಣೆಗೆ ಹೇಳ್ತಾ ಇರೋದು. ಯಾಕೆಂದರೆ ಇದು ಬೇರೆಯವ್ರಿಗೆ ಪಾಠ ಆಗಬೇಕು. ಬೇರೆಯವ್ರ ಹೆಣ್ಮಕ್ಳುಗಳು ನಿಜಕ್ಕೂ ನೀವು ಸ್ವಲ್ಪ ಕಲಿಬೇಕು ಇದನ್ನೆಲ್ಲನೂ. ಬೇಡ ಆದಷ್ಟು. ಯಾಕೆಂತೇಳಿದ್ರೆ ಹೆಣ್ಮಕ್ಳಿಗೆ ನಾವು ಹೇಳೋದೇನಂತ ಹೇಳಿದ್ರೆ, ಆಲ್ಮೋಸ್ಟು ಹೆಣ್ಮಕ್ಳುಗಳು ತುಂಬ ಎಚ್ಚರಿಕೆ. ಅದ್ರ ಜೊತೆಗೆ ತಾಯಂದರು ಬಿ ಕೇರ್ಫುಲ್ ಆಗಿರಿ. ನಮ್ಮ ಹೆಣ್ಮಕ್ಳು ಎಷ್ಟೊತ್ತಿಗೆ ಹೋಗ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಏನು ಮಾಡ್ತಾರೆ ಅಂತ. ಒಂದು ಕಡೆ ಅತ್ಯಾಚಾರ ಆ ಥರ ಅಂತ ನಾವು ಅಂದ್ಕೊತಾ ಇದ್ದರೆ, ಹೆಣ್ಮಕ್ಳು ಕಾಲು ಜಾರುವಂಥದ್ದು ತುಂಬ ಸಿಚುವೇಶನ್ಸ್ಗಳು ಕಂಡುಬರ್ತಾ ಇದೆ. ಸೊ ಇದೇ ಸಿಚುವೇಶನ್ಸ್ಗಳು 13 ವರ್ಷದ ಹುಡುಗಿ ನನಗೆ ಕಾಲ್ ಮಾಡಿದ್ಲು. ಸೊ ನನಗೆ ಏನು ಹೇಳಬೇಕು, ಏನು ಮಾಡಬೇಕು ಗೊತ್ತಿಲ್ಲ. 13-14 ವರ್ಷ, 9th ಸ್ಟ್ಯಾಂಡರ್ಡ್ ಹುಡುಗಿ. ಸೊ ತಾನು ಪ್ರೆಗ್ನೆಂಟ್ಸ್ ಆಗಿದ್ದೀನಿ ಅಂತ ಕಾಲ್ ಮಾಡಿದ್ಲು. ನನಗೆ ಜೀವನೇ ಹೊಡೆದೋಯ್ತಂಗೆ ಆಯಿತು. ಸೊ ನಾನು ಏನು ಮಾಡಬೇಕು, ಯಾಕಂತೇಳಿದ್ರೆ ತಂದೆ ತಾಯಿ ಇಬ್ಬರು ಹಳ್ಳಿ ಜನ, ಮುಗ್ಧರು. ಅವಳನ್ನ ಹಳ್ಳಿಯಿಂದ ಸಿಟಿಗೆ ಕಳಿಸ್ತಾರೆ ಓದು ಅಂತ. ತಿರ್ಗಾ ಅವಳು ಅಪ್ ಆ್ಯಂಡ್ ಡೌನ್ ಮಾಡ್ತಾಳೆ. ಅಪ್ ಆ್ಯಂಡ್ ಡೌನ್ ಮಾಡುವಂಥ ಹುಡುಗಿ ಕಾಲು ಜಾರಿ ಈ ಒಂದು ಸ್ಥಿತಿಗೆ ಬಂದುಬಿಟ್ಟಿದ್ದಾಳೆ. ಸೊ ಏನು ಮಾಡಬೇಕು, ಇದನ್ನು ಯಾರ ಹತ್ರ ಹೇಳಬೇಕು ಅಂತ ನನಗಂತೂ ಹೆಂಗೆ ಇದನ್ನ ಪರಿಹಾರ ಮಾಡಬೇಕು ಅಂತಲೂ ಅರ್ಥ ಆಗಿಲ್ಲ. ಬಟ್ ಅವ್ಳಿಗೆ ಏನು ಸಜೆಷನ್ ಕೊಡಲಿ ಅಂತಲೂ ಹೇಳೋಕ್ಕಾಗಲ್ಲ. ನಾನು ಬೈದ್ಬಿಟ್ರೆ ಎಲ್ಲಿ ಸುಸೈಡ್ ಮಾಡ್ಕೊಂಬಿಡ್ತಾಳೋ, ಎಲ್ಲೇನು ಹೆಚ್ಚು ಕಮ್ಮಿ ಮಾಡ್ಕೊಂಬಿಡ್ತಾಳೋ ಅನ್ನೋದು ಒಂದು ಭಯನೂ ನನಗೆ ಕಾಡ್ತು. ಯಾಕೆಂದರೆ ನಾನು ಅಷ್ಟು ಬೈಯೋಕ್ಕೂ ಹೋಗಲಿಲ್ಲ, ನನ್ನ ಮಾತು ಆಡಲಿಲ್ಲ. ಯಾಕೆಂತೇಳಿದ್ರೆ ನನಗೆ ಸಿಚುವೇಶನ್ ಅರ್ಥ ಆಯಿತು. ಸೊ ಈ ಥರ ಇದ್ದಾಗ ನಾನು ಏನು ಮಾಡ್ಬೋದು ಅಂತ ನಿಮ್ಮ ಕಡೆ ಒಪಿನಿಯನ್ನು ಬೇಕು. ಯಾಕಂತೇಳಿದ್ರೆ ಆ ಹುಡುಗಿಗೆ ಇನ್ನೊಂದು 2 ದಿನ ಬಿಟ್ಟಿಗೆ ತಿರ್ಗಾ ಕಾಲ್ ಮಾಡಮ್ಮ, ನಾನು ಯಾವುದಾದ್ರೂ ಒಂದು ಸಜೆಷನ್ ಹೇಳ್ತೀನಿ. ಮತ್ತು ಯಾಕಂತೇಳಿದ್ರೆ ಆ ಹುಡುಗಿ ಕ್ಯಾರಿ ಆಗಿಬಿಟ್ಟಿದ್ದಾಳೆ. ಸೊ ಇದನ್ನು ಮುಚ್ಚಿಟ್ಕೊಳ್ಬೇಕಾ, ಇಲ್ಲ ಓಪನ್ ಅಪ್ ಆಗಿ ಹೇಳ್ಬೇಕಾ, ಇಲ್ಲ ಹುಡುಗಿನ ನಾವು ಸಮಜಾಯಿಸ್ಬೇಕಾ, ನನಗೆ ಅರ್ಥನೇ ಆಗ್ತಾಯಿಲ್ಲ. ಇದು ಅಫೆನ್ಸು. ಈ ಥರ ಒಂದು ಹೆಣ್ಮಕ್ಳ ಮೇಲೆ ನಿಜಕ್ಕೂ ಮಾಡಿರೋವಂಥದ್ದು ಖಂಡಿತವಾಗ್ಲೂ ಅಂಥ ಒಂದು ಕ್ರೂರಿಗಳು ಇದು ಅತ್ಯಾಚಾರಕ್ಕೆ ಸಮ. ಖಂಡಿತವಾಗ್ಲೂ ನಾನು ಇದನ್ನು ಹೈಲೈಟ್ ಮಾಡ್ಬೋದು. ಬಟ್ ಒಂದು ಹೆಣ್ಣು ಮಗಳ ಜೀವನ ಹಾಳಾಗೋಗುತ್ತೆ. ನಾನು ಇದನ್ನೆಲ್ಲ ಯೋಚನೆ ಮಾಡಿ ಏನು ಮಾಡಬೇಕು, ಯಾಕಂದರೆ ತುಂಬ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ತುಂಬ ಕೇಸಸ್ಗಳು ನನ್ನ ಜೊತೆ ಮಾತಾಡ್ತೀರಾ, ನಾನು ಅಷ್ಟೊಂದು ನಿಮ್ಮ ಬಗ್ಗೆ ಅಷ್ಟೊಂದೆಲ್ಲ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಆದರೆ ಈ ಕೇಸ್ ಮಾತ್ರ ನನ್ನ ನಿಜ ತುಂಬ ತಲೆ ಕೆಟ್ಟೋಯ್ತು. ಏನು ಏನು ಮಾಡೋದ, ಇದಕ್ಕೆ ಯಾವ ಸೂಟೇಬಲ್ ಇದು ಮಾಡೋಣ ಅಂತ ಯೋಚನೆ ಮಾಡಿದಾಗ ನನಗನ್ನಿಸ್ತು ಆ ಹುಡುಗಿ ಇದಾಗಿರೋದ್ರಿಂದ ಆ ಹುಡುಗಿಗೆ ಪಶ್ಚಾತ್ತಾಪ ಪಡ್ತಾ ಇರುತ್ತೆ. ಹುಡುಗಿ ಏನಾದರೂ ಅಬೋರ್ಷನ್ ಮಾಡಿಸ್ಕೊಳ್ಳೋಕ್ಕಾಗುತ್ತಾ ಆ ಥರ ನೋಡ್ಕೋ ಅಂತಲೂ ಹೇಳಿದ್ದೀನಿ ಸಜೆಷನ್ನು. ಬಟ್ ಯಾವ ಸಜೆಷನ್ ಕೊಡಬೇಕು ಅಂತ ನನಗೆ ಗೊತ್ತಿಲ್ಲ. ನಾನೇನಾದರೂ ಬೈದರೆ ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಬಿಡ್ತೆ. ಹುಡುಗಿ ಆ ಒಂದು ಹಂತದಲ್ಲೇ ಇದ್ದಾಳೆ. ಸೊ ಇದಕ್ಕೆ ನಿಮ್ಮ ಒಪಿನಿಯನ್ ಬೇಕು, ನಿಮ್ಮ ಒಂದು ಆನ್ಸರ್ ಬೇಕು, ನಿಮ್ಮ ಒಂದು ಕಮೆಂಟ್ ಬೇಕು ನನಗೆ. ಖಂಡಿತವಾಗ್ಲೂ ಈ ವಿಷಯಕ್ಕೆ ನನಗೆ ಧೈರ್ಯ ತುಂಬಿ ಆದಷ್ಟು ನನಗೆ ಈ ವಿಷಯದಲ್ಲಿ ನಾನು ಯಾವ ಥರ ಡಿಸಿಷನ್ ತೊಗೋಬೇಕು, ನಾನು ಯಾವ ಥರ ಹುಡುಗಿಗೆ ಹೇಳಬೇಕು ಅಂತ ಇನ್ನು 2 ಡೇಸಲ್ಲಿ ನಾನು ಹೇಳಬೇಕು. ದಯವಿಟ್ಟು ಕಮೆಂಟ್ ಮಾಡಿ. ನಾನು ಆ ಹುಡುಗಿ ಇಲ್ಲಿ ನಾನು ಯಾವುದೇ ಹುಡುಗಿ ಹೆಸರು ಹೇಳಲ್ಲ, ಯಾವ ಊರು ಅಂತ ಹೇಳಲ್ಲ, ಯಾವ ಕೇರಿ ಅಂತ ಹೇಳಲ್ಲ, ಎಲ್ಲಿ ಓದ್ತಿದ್ದಾಳೆ, ಯಾವ ಕಾಲೇಜು ಅಂತಲೂ ಹೇಳಲ್ಲ. ಇದು ನನ್ನಲ್ಲಿ ಮತ್ತು ಹುಡುಗಿಯಲ್ಲಿ ಇರುವಂಥ ಒಂದು ರಹಸ್ಯ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮ್ಮ ಹತ್ರ ತರುವಂಥ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಹೆಣ್ಮಕ್ಳುಗಳು ಆದಷ್ಟು ದಾರಿ ತಪ್ಪಿದ್ದಾರೆ. ಖಂಡಿತವಾಗ್ಲೂ ತಂದೆ ತಾಯಿಗಳು ಎಚ್ಚೆತ್ಕೊಂಡು ತಮ್ಮ ಹೆಣ್ಮಕ್ಳ ಬಗ್ಗೆ ಕಾಳಜಿ ತೋರಿಸಿ ತಮ್ಮ ಹೆಣ್ಮಕ್ಳುಗಳ್ನ ಆದಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಹೆಣ್ಮಕ್ಳು ಕಾಲು ಜಾರಿದ್ರೆ ತುಂಬ ಪರಿಸ್ಥಿತಿ ಕೆಟ್ಟದಾಗಿರುತ್ತೆ. ಸೊ ಬಿ ಕೇರ್ಫುಲ್ ಮಕ್ಕಳ. ಮತ್ತು ಎಕ್ಸಾಮ್ ನಡೀತಾ ಇದೆ ಕೆಲವ್ರಿಗೆಲ್ಲ. ಆಲ್ ದ ಬೆಸ್ಟ್ ಮಕ್ಕಳ. ಎಲ್ಲರೂ ಚೆನ್ನಾಗಿ ಓದಿ, ಚೆನ್ನಾಗಿ ಎಕ್ಸಾಮ್ ಬರೀರಿ. ನಿಮ್ಮ ಫ್ಯೂಚರು ನಿಮ್ಮ ಕೈಲೇ ಇದೆ. ಒಳ್ಳೆಯದು ಮಾಡ್ಕೋಬೋದು, ಕೆಟ್ಟದ್ದು ಮಾಡ್ಕೋಬೋದು, ನಿಮ್ಗೆ ಸೇರಿದ್ದು. ಓಕೆನಾ?
ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಿಮ್ಮ ಕಮೆಂಟ್ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್. ನಿಮ್ಮ ಕಮೆಂಟು ಇದಕ್ಕೆ ಸಂಬಂಧಪಟ್ಟಂತೆ ಮಾಡಬೇಕು. ಹಾಗೆಯೇ ಈ ಒಂದು ಗಿಫ್ಟ್ಸ್ಗಳು ಮತ್ತು ಕೆಳಗಡೆ ನನಗೆ ಕಳಿಸಿರುವಂಥ ರಾಜಸ್ಥಾನದ ಗಿಫ್ಟ್ಸ್ಗಳು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದಲ್ಲಿ ತಪ್ಪದೇ ಸಿಗ್ತೀನಿ. ನಿಮ್ಮ ಜೊತೆ ಇನ್ನೂ ತುಂಬ ಮಾತಾಡೋದಿದೆ, ಆದಷ್ಟು ಮಾತಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.